ಎಲ್ರಿಗೂ ನಮಸ್ಕಾರ. ಹಾಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮಾತಿನ ಜೊತೆಯಲ್ಲೇ ಗಂಧವಿರೋ ಕನ್ನಡ ಕಸ್ತೂರಿ ಎಲ್ಲೂ ಇಲ್ಲ. ಊರಿನ ಹೆಸರಲ್ಲೇ ಕರುಣೆ ಇರೋ ಕರುಣೆಯ ಕರುನಾಡು ಎಲ್ಲೂ ಇಲ್ಲ. ಹೌದು, ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂದರೆ ಯಾವುದೇ ವಿಷಯದಲ್ಲಿ ವಿದ್ಯಾರ್ಜನೆ ಮಾಡದೆಯೇ ಕಾವ್ಯವನ್ನ ರಚನೆ ಮಾಡಲು ಬೇಕಾಗಿರ್ತಕ್ಕಂಥ ಜ್ಞಾನ ಭಂಡಾರ ಕನ್ನಡ ಜನರಲ್ಲಿ ಇತ್ತು ಎಂಬುದೇ ಇದರ ಭಾವಾರ್ಥ. ದ್ರಾವಿಡ ಭಾಷಾ ಬಳಗಕ್ಕೆ ಸೇರಿರ್ತಕ್ಕಂಥ ನಮ್ಮ ಭಾಷೆ ಕರ್ನಾಟಕದ ಅಧಿಕೃತ ಭಾಷೆ. ಭಾರತ ಜನನಿಯ ತನುಜಾತೆ ನಮ್ಮ ನಾಡಗೀತೆಯು ಬಹಳ ವಿಶಿಷ್ಟವಾದುದು. ದೇಶಭಕ್ತಿಯೊಡನೆ ನಮ್ಮ ರಾಜ್ಯದ ಮೇಲಿನ ಪ್ರೀತಿಯನ್ನ ನಾಡಗೀತೆಯಲ್ಲಿ ಹಾಸುಹೊಕ್ಕಾಗಿ ಹೆಣೆಯಲಾಗಿದೆ. ನುಡಿದಂತೆ ನಡೆ ಎನ್ನುವ ಮಾತಿದೆ. ಹಾಗೆಯೇ ಕನ್ನಡ ಭಾಷೆಯೂ ಸಹ ನುಡಿದಂತೆಯೇ ಬರೆಯುವಂತಹ ಭಾಷೆ. ಶಬ್ದಕ್ಕೂ ಹಾಗೂ ಅದರ ಅಭಿವ್ಯಕ್ತಿಗೂ ಸಂಬಂಧವಿರುವಂತಹ ಶ್ರೀಮಂತವಾಗಿರ್ತಕ್ಕಂಥ ಭಾಷೆಯು ಕನ್ನಡ ಭಾಷೆ. ಆದ್ದರಿಂದಲೇ ಸಿರಿಗನ್ನಡಂ ಗೆಲ್ಗೆ ಎಂದು ಹೇಳುತ್ತಾರೆ. ಇದು ಬರೀ ಕನ್ನಡವಲ್ಲ, ಸಿರಿಗನ್ನಡ. ಏಕೆಂದರೆ ಇದರಲ್ಲಿ ಎಲ್ಲ ತರಹದ ಸಿರಿಯೂ ಸಹ ತುಂಬಿದೆ. ಇದು ನಮ್ಮ ದೊಡ್ಡ ಸಂಪತ್ತು. ಈ ಕನ್ನಡದ ಸಂಪತ್ತಿನ ಕನ್ನಡ ಹಬ್ಬದ ಕೆಲ ತುಣುಕುಗಳು ಕೆಳದಿಮಠ್ ಶಿಕ್ಷಣ ಸಂಸ್ಥೆಯಲ್ಲಿ ಜರುಗಿದ ರಾಜ್ಯೋತ್ಸವದ ಸಂಭ್ರಮದಲ್ಲಿ ನೋಡಿ, ಸಂಭ್ರಮಿಸಿ. ನಮಸ್ಕಾರ. La 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 la. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರ ಸಾಧು ಸಂತರ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿವರ್ಣವನದ ತೇಜ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ. सच्चिदानंदः रूपायः शिवाय परब्रह्मणे नमः। ओम सत्प्रकाश महादेव सर्वान्तस्य विरामः सभयाभ्यन्तरं ज्योतिर्दीपोऽयं श्रीसाम्बै महादीपं समर्पयामि, धूपं समर्पयामि।
ಮಹಾಸಂತರಿಗೆ ನಮಸ್ಕಾರಗಳು. ಕನ್ನಡಾಂಬೆಯ ಪ್ರತಿಯೊಬ್ಬ ಮಗಳಿಗೆ ತಿಳಿಸುತ್ತಾ ಈ ಸಮಾರಂಭದ ಅಧ್ಯಕ್ಷರೇ, ಅತಿಥಿಗಳೇ, ಗುರು ವೃಂದದವರೇ ಹಾಗೂ ನನ್ನ ಸಹಪಾಠಿಗಳೇ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವು ಶ್ರೀಗಂಧದ ಬೀಡು, ಶಿಲ್ಪಕಲೆಯ ತವರೂರು, ಅಚ್ಚ ಹಸುರಿನ ಸುಂದರ ಬೆಟ್ಟಗಳು, ಪವಿತ್ರ ನದಿಗಳ ನಾಡು ಕರುನಾಡು ಎಂದು ಕರೆಯಲ್ಪಡುವ ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಆತ್ಮಸ್ಥೈರ್ಯವಿದು, ಛಲ ಬಲವಿದು, ಗಂಡು ಗಲಿಗಳ ಗುಂಡಿಗೆ ತುಂಬಿ ತುಳುಕಿದ ಗಂಡೆದೆಯ ದಿಟ್ಟತನವ ಜಗಕ್ಕೆ ಹರಡಿದ ಹೊನ್ನಾಡಿದು. ಸವಿಗನ್ನಡವಿದು, ನುಡಿಗನ್ನಡವಿದು ನನ್ನ ಕನ್ನಡ. ಆಹಾ, ಎಂತಹ ಕವಿ ನುಡಿ! ಈ ನಮ್ಮ ಕನ್ನಡ ನಾಡಿನ ಬಗ್ಗೆ ಎಷ್ಟು ಗುಣಗಾನ ಮಾಡಿದರೂ ಪದಗಳೇ ಸಾಲ್ತಾ ಇಲ್ಲ. ಇಂತಹ ನಮ್ಮ ಕನ್ನಡದ ಉತ್ಸವವನ್ನ ನಮ್ಮ ನಾಡಿನಾದ್ಯಂತ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿಯೂ ಕೂಡ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ. ಇಂತಹ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲೂ ಜರುಗಿರುವುದು ನಿಜಕ್ಕೂ ಸಂತೋಷ. ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರೇ, ಪ್ರಾಚಾರ್ಯರೇ, ಮುಖ್ಯ ಶಿಕ್ಷಕರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬೋಧಕರೇ, ಬೋಧಕೇತರ ಸಿಬ್ಬಂದಿಗಳೇ ಹಾಗೂ ಮುದ್ದು ಮಕ್ಕಳೇ, ಕರ್ನಾಟಕ ರಾಜ್ಯೋತ್ಸವ ಅಲ್ಲ ಇದು. ನನಗೆ ಏನು ಹೇಳ್ಬೇಕು ಅನ್ನೋದು ತಿಳಿದಂಗೆ ಐತೆ. ಆ ಮಕ್ಕಳು ಮಾತಾಡೋದು ನೋಡಿ ಎಲ್ಲ ಮಾತಾಡಿಬಿಟ್ರು. ಅವ್ರು ನಾವು ಮಾತಾಡೋಕೆ ಉಳಿಸ್ಲಿಲ್ಲ. ಆ ಮಕ್ಕಳು ಮಾತಾಡಿದ ವೈಖರಿ ನೋಡಿದರೆ ಏನು ಶಿಕ್ಷಕರು ಕಲಿಸಿದ್ರು, ಏನು ಅವ್ರ ಪಾಲಕರು ಕಲಿಸಿದ್ರು, ಆ ಮಕ್ಕಳ ಕಲ್ತದ್ದು ಬಹಳ ಮುದ್ದಾಗಿ ಮಾತಾಡಿದ್ರು. ಬಹಳ ಚಂದ ಅನಿಸ್ತು. ಯಾಕಂದ್ರೆ ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ಆಯಿಸ್ಕೊಂಡು ಉದಯನೂರು ಸಂಗಣ್ಣರಿರ್ಬೋದು, ರೇವರೆಡ್ಡಿ ಚೆನ್ನಪ್ಪರಿರ್ಬೋದು, ಚಂದ್ರಶೇಖರ್ ಸ್ವಾಮಿಗಳಿರ್ಬೋದು, ಹಾಗೇನೆ ಇಂತಹ ವ್ಯಕ್ತಿಗಳನ್ನು ನಿರ್ಧರಿಸಿ ಮಾತಾಡಿದ್ರಲ್ಲ, ಇದು ಬಹಳ ಹೆಮ್ಮೆಯ ಸಂಗತಿ. ಯಾಕಂದ್ರೆ ನಮ್ಮ ಮಧ್ಯೆ ಇರ್ತಕ್ಕಂಥ ವ್ಯಕ್ತಿಗಳ ಪರಿಚಯ ನಮಗಿಲ್ಲದೆ ಹೋದ್ರೆ ಮುಂದೆ ಅಪವಾದವಾದೀತು. ಎಲ್ಲರ ನಾವು ಹೋದಾಗ, ಇಲ್ಲ ನಿಮ್ಮಲ್ಲಿ ಮುದನೂರು ಸಂಗಣ್ಣರಂತ ಇದ್ರು ಗೊತ್ತಾ ನಿಮಗೆ, ರೇವರೆಡ್ಡಿ ಚೆನ್ನಪ್ಪ ಅಂತ ಗೊತ್ತಾ ನಿಮಗೆ, MM ಪಾಟೀಲ್ ಅಂತ ಇದ್ರು ಗೊತ್ತಾ, ಬ್ಯಾಟಿಲ್ ಸರ್ ಅಂತ ಇದ್ರು ಗೊತ್ತಾ ನಿಮಗೆ, ಹಾಗೇನೆ MP ಪ್ರಕಾಶ್ ಇದ್ರು ಗೊತ್ತಾ ನಿಮಗೆ ಅಂದಾಗ ಅವರ ಅರಿವು ನಮಗಿಲ್ಲದ್ರೆ ಬಹಳ ತಪ್ಪಾಗುತ್ತೆ ಈ ಸಮಾಜದೊಳಗೆ. ಹಾಗಾಗಿ ಅಂತ ವ್ಯಕ್ತಿಗಳ ಪರಿಚಯವನ್ನ ಮಕ್ಕಳ ಮುಖಾಂತರ ನೀವೇನಿವತ್ತು ಈ ಸಮಾಜಕ್ಕೆ ತಿಳಿಸ್ಪಡಿಸಿದ್ರಲ್ಲ, ಅದು ಬಹಳ ಹೆಮ್ಮೆಯ ಸಂಗತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯೋತ್ಸವ, ಭುವನೇಶ್ವರಿ ಉತ್ಸವ ಇವೇನು ಹೊಸದಲ್ಲ. ಯಾಕಂದ್ರೆ ಪಠ್ಯ ಕ್ರಮದಲ್ಲೇ ಇವತ್ತು ಅಳವಡಿಸಿ ಮಕ್ಕಳಿಗೆ ಮಾದರಿಯಾಗಿರ್ತಕ್ಕಂಥ ಕೆಲಸನ ಹಿಂದಿನ ನಮ್ಮ ಹಿರಿಯರು, ರಾಜಕಾರಣಿಗಳು ಈ ಕನ್ನಡಕ್ಕಾಗಿ ರಾಜಕೀಯ ಸೇವೆಯನ್ನ ಸಲ್ಲಿಸಿದರೆ, ಕವಿಗಳು ತಮ್ಮ ಪಾದ ಪೂಜ್ಯಗಳಿಂದ ಈ ಕನ್ನಡವನ್ನ ಮೆರೆಸಿದ್ದಾರೆ. ಪ್ರೇಮಿಸುವೆ ಪ್ರೀತಿಸು, ಬೇಂದ್ರೆಯಂತೆ ಬಣ್ಣಿಸುವೆ ಒಲವ ಭಾವಿಸು, ಮಾಸ್ತಿ ಅಂತ ಆಸ್ತಿ ಇಟ್ಟಿರುವೆ ಮನ್ನಿಸು, ಕನ್ನಡಕ್ಕಿಯನೊಂದ ಜ್ಞಾನಪೀಠ ತರುವ ಜೊತೆ ಜೀವಿಸು. ನನ್ನ ಹೆಸರು ಪ್ರೀತಿಕೆ. ಕನ್ನಡಕ ಧರಿಸಿ ಕನ್ನಡವನ್ನು ಹುಡುಕುವ ಸ್ಥಿತಿ ಕರುನಾಡಲ್ಲಿ ಬರದಿರಲಿ. ಹಸಿರು ಕರ್ನಾಟಕದಲ್ಲಿ ಉಸಿರಾಗಲಿ ಕನ್ನಡ. ನನ್ನ ಹೆಸರು ಕೆ ಸಂಹಿತಾ. ಮೊದಲನೆಯದಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೆಳದಿಮಠ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ KC ಸಿದ್ಧಾರ್ಥ್ ಸರ್ ಇವರಿಗೆ ವಂದನೆಗಳು. ಈ ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ S ಬಾಬು ರಾಜೇಂದ್ರ ಪ್ರಸಾದ್ ಸರ್ ಇವರಿಗೆ ವಂದನೆಗಳು.